ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಕ್ಸಿಟ್ ಪೋಲ್ ಕೊನೆಗೂ ಆ ಕ್ಷಣ ಬಂದಿದೆ. ಈಗ ರಿಸಲ್ಟ್ನ ಭವಿಷ್ಯ ಹೇಳಿವೆ ಪ್ರತಿಷ್ಠಿತ ಸುದ್ದಿವಾಹಿನಿಗಳು, ನ್ಯಾಷನಲ್ ಮೀಡಿಯಾಗಳು ಮತ್ತು ಸರ್ವೆ ಏಜೆನ್ಸಿಗಳು. ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ದೇಶದ ಈ ಬಾರಿ 24ರ ಚುನಾವಣಾ ಫಲಿತಾಂಶ ಏನಾಗತ್ತೆ ಅಂದಾಜು ತೆಗೆಯೋದಕ್ಕೆ ಹೋದ್ರೆ ಕರ್ನಾಟಕದಲ್ಲಿ ಪ್ರತಿಷ್ಠಿತ ವಾಹಿನಿಗಳೆಲ್ಲದರ ಲೆಕ್ಕಾಚಾರವನ್ನ ಒಟ್ಟಿಗೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇದಾಗಿ ಓವರ್ ಆಲ್ ನೋಡೋದಕ್ಕೆ ಹೋದ್ರೆ ಓವರ್ ಆಲ್ ಈ ಎಲೆಕ್ಷನ್ ನಡೀತಾ ಇದ್ದ ಟೈಮಲ್ಲಿ ಕಡಿಮೆ ಆಗತ್ತೆ ಬಿಜೆಪಿಗೆ ಅನ್ನುವ ನಂಬರ್ಸ್ ಬಂದವು. 300 ಆಸುಪಾಸಲ್ಲಿ, 290, 280 ಆ ಥರ. ಎಲೆಕ್ಷನ್ ಶುರುವಾಗೋದಕ್ಕಿಂತ ಮುಂಚೆ ಭರ್ಜರಿ 300, 330 ಪ್ಲಸ್ ಕೊಡ್ತಾ ಇದ್ದ ಸಂಸ್ಥೆಗಳೆಲ್ಲ ಕಡಿಮೆ ಆಗತ್ತೆ ಅನ್ನೋ ಭವಿಷ್ಯ ನೋಡ್ತಿದ್ವು. ಈಗ ಮತಗಟ್ಟೆಯ ಭವಿಷ್ಯ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ NDA ಮತ್ತೊಮ್ಮೆ ಭರ್ಜರಿಯಾಗಿ ಗಳಿಕೆ ಮಾಡುತ್ತೆ. ಅದರಲ್ಲೂ ಸ್ವಂತ ಬಲದ ಮೇಲೆ ಬಿಜೆಪಿಗೆ ಏನೂ ಸಮಸ್ಯೆ ಆಗಲ್ಲ. ನೋಡಿ, 1 by 1 ನೋಡ್ತಾ ಹೋಗೋಣ. ರಿಪಬ್ಲಿಕ್ ಟಿವಿ 359 ಕೊಡ್ತಾ ಇದೆ NDAಗೆ, INDIಗೆ 154 ಕೊಡ್ತಾ ಇದೆ. ಇಂಡಿಯಾ ನ್ಯೂಸ್ NDAಗೆ 371 ಕೊಡ್ತಾ ಇದೆ. ಮ್ಯಾಟ್ರೈಸ್ ಸರ್ವೆ 353ರಿಂದ 368 ತನಕ ಕೊಡ್ತಾ ಇದೆ. ಜಿ ನ್ಯೂಸ್ 353ರಿಂದ 367 ತನಕ ಕೊಡ್ತಾ ಇದೆ. ಹಾಗೆ ಜನ್ ಕಿ ಬಾತ್ 362ರಿಂದ 392 ಕೊಡ್ತಾ ಇದೆ. ಲೋಕ್ ಪೋಲ್ 325ರಿಂದ 335 ಕೊಡ್ತಾ ಇದೆ. ಸೊ ಜನ್ ಕಿ ಬಾತ್ 400 ಗಡಿ ಹತ್ತತ್ರ ಕೊಡ್ತಾ ಇದೆ. ಓವರ್ ಆಲ್ ಎಲ್ಲಾ ಸಮೀಕ್ಷೆಗಳಲ್ಲೂ ಆರಾಮಾಗಿ 350 ಗಡಿ ದಾಟತ್ತೆ. NDA ಅಂತ ಕೊಡ್ತಿರೋದು 350 ಗಡಿ ದಾಟತ್ತೆ ಅಂತ ಕೊಡ್ತಿರೋದು. ಈಗ ಹುಬ್ಬೇರಿಸುವಂತೆ ಮಾಡಿರೋದು ಅಮೆರಿಕದ ಎಕ್ಸ್ಪರ್ಟ್ಗಳಿಂದ ಹಿಡಿದು ಭಾರತದ ಬಹುತೇಕ ಸಮೀಕ್ಷೆಗಳು ಬಿಜೆಪಿ ಮತ್ತೊಮ್ಮೆ ಬರುತ್ತೆ ಅನ್ನೋ ಭವಿಷ್ಯ ನೋಡಿದ್ವು. ಈಗ ಎಕ್ಸಿಟ್ ಪೋಲ್ ಅಲ್ಲೂ ಕೂಡ ಅದೇ ನಿಜವಾಗುವಂತೆ ಕಾಣಿಸ್ತಾ ಇದೆ. ಮೋದಿ ಹ್ಯಾಟ್ರಿಕ್ ಬಾರಿಸೋದು ಗ್ಯಾರಂಟಿ, ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಇರೋದು ಗ್ಯಾರಂಟಿ ಅನ್ನೋದನ್ನ ಈ ಸರ್ವೆ ಸಮೀಕ್ಷೆಗಳು ನುಡಿತಾ ಇರೋದು ಭವಿಷ್ಯವನ್ನ. ಇನ್ನು ಕರ್ನಾಟಕದಲ್ಲಿ ಈಗಾಗಲೇ 23 ವಿಧಾನಸಭಾ ಚುನಾವಣಾ ಫಲಿತಾಂಶ ಪಕ್ಕಾ ಪ್ರೆಡಿಕ್ಟ್ ಮಾಡಿದ್ದ ಇಂಡಿಯಾ ಟುಡೇ ಸೇರಿದಂತೆ ಪ್ರತಿಷ್ಠಿತ 4 ವಾಹಿನಿಗಳ ಸರ್ವೆ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎಲ್ಲಾದ್ರಲ್ಲೂ 21, 22, 24 ತನಕನೂ ಇದೆ. JDS ಪ್ಲಸ್ ಬಿಜೆಪಿಗೆ 25 ತನಕ ಹೋಗುವ ಅವಕಾಶ ಇದೆ. ಮತ್ತಷ್ಟು ರಿಪೋರ್ಟ್ಗಳನ್ನ ನೋಡಿದ್ರೆ TV9 ಪೋಲ್ ಸ್ಟಾರ್ಟ್ ಏನ್ ಹೇಳ್ತಾ ಇದೆ, NDAಗೆ 20, ಕರ್ನಾಟಕದಲ್ಲಿ NDAಗೆ 20, ಕಾಂಗ್ರೆಸ್ಗೆ 8 ಅಂತ ಕೊಡ್ತಾ ಇರೋದು. ಸಿ ವೋಟರ್ 23ರಿಂದ 25 ಕೊಡ್ತಾ ಇದೆ ಬಿಜೆಪಿ, ಅಂದ್ರೆ NDAಗೆ. ಬಿಜೆಪಿ ಪ್ಲಸ್ JDSಗೆ, ಕಾಂಗ್ರೆಸ್ಗೆ 3ರಿಂದ 5 ಕೊಡ್ತಾ ಇದೆ. ಹಾಗೆ ಡಿ ಡೈನಾಮಿಕ್ಸ್ NDAಗೆ 23, ಕಾಂಗ್ರೆಸ್ಗೆ 5. CNX ಸರ್ವೆ 19ರಿಂದ 25 NDAಗೆ, 4ರಿಂದ 8 ಕಾಂಗ್ರೆಸ್ಗೆ. ಜನ್ ಕಿ ಬಾತ್ ಸರ್ವೆ 21ರಿಂದ 23, 5ರಿಂದ 7 ಕಾಂಗ್ರೆಸ್ಗೆ. ಬಹುತೇಕ 20 ಪ್ಲಸ್ ಕೊಡ್ತಿರೋದು, ಆರಾಮಾಗಿ 20 ಕ್ರಾಸ್ ಆಗುತ್ತೆ ಅಂತ ಬಹುತೇಕ ಅದೇ ರೀತಿಯಲ್ಲಿ ಕೊಡ್ತಾ ಇರೋದನ್ನ ನೋಡ್ತಾ ಇದೀವಿ ನಾವು. ಸೊ ಕರ್ನಾಟಕದಲ್ಲಿ ಏನು ಟೆನ್ಷನ್ ಕಂಡಿತ್ತಲ್ಲ ಎಲೆಕ್ಷನ್ ಆದ್ಮೇಲೆ, ಗುಪ್ತಚರ ಸಮೀಕ್ಷೆ ಅಂತ ಬಂತು, ಆಂತರಿಕ ಸರ್ವೆಗಳು ಸಿಡಿದ್ವು, ಎಲ್ಲ ಕಡೆ ಬಿಜೆಪಿಯ ಒಳಗಡೆನೆ ಟೆನ್ಷನ್ನು, ಕುರ್ಚಿ ಅಲುಗಾಡುತ್ತಾ ಅನ್ನೋ ಮಟ್ಟಿಗೆ ಟೆನ್ಷನ್ನು, ವಿಜಯೇಂದ್ರ BSY ಕ್ಯಾಂಪ್ಗೆ ಬಿಗ್ ಶಾಕ್ ಕಾದಿದ್ಯಾ ಅನ್ನುವಂಥ ಆತಂಕ. ಆದ್ರೆ ಎಕ್ಸಿಟ್ ಪೋಲ್ ಅಂತೂ ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಬಣಕ್ಕೆ ಭರ್ಜರಿ ಬಲ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದು ನಿಜವಾಗತ್ತಾ, ಪಕ್ಕ ಆಗತ್ತಾ, ಕಾದ್ ನೋಡ್ಬೇಕು. ಬಹುತೇಕ ಎಲ್ಲಾ ಸರ್ವೆಗಳು ಬಿಜೆಪಿ ಮತ್ತೆ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಗಳಿಕೆ ಮಾಡುತ್ತೆ ಅನ್ನೋ ಭವಿಷ್ಯ ನುಡಿತಿವೆ. ಸೊ ಈ 24ರ ಫಲಿತಾಂಶದಲ್ಲಿ ಯಾವುದು ಹೆಚ್ಚಿನ ಪ್ರಮಾಣದಲ್ಲಿ ಏರುಪೇರು ಆಗಲ್ಲ, ಬಿರುಗಾಳಿ ಬೀಸುವಂಥದ್ದೇನೂ ಆಗಲ್ಲ. 2019ರ ಫಲಿತಾಂಶ ಒಂದ್ ರೀತಿಯಲ್ಲಿ ರಿಪೀಟ್ ಆಗುತ್ತೆ, ಮತ್ತಷ್ಟು ಪ್ಲಸ್ ಆಗುವ ಮೂಲಕ ಅಂತ ಬರ್ತಾ ಇರೋದೀಗ. ಕಾದ್ ನೋಡೋಣ. ಉಳಿದಿರೋದು 2 ದಿನಗಳು ಮಾತ್ರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.